ಓಣಂ ಕೇರಳ ರಾಜ್ಯದ ಅತಿದೊಡ್ಡ ಹಬ್ಬ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಮಂತ್ರಿ ಮಾಲ್ನಲ್ಲಿ ಈ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮ ನಡೀತಾ ಇತ್ತು. ಏನಿದು ಓಣಂ ಹಬ್ಬ? ಇದು ಹೇಗೆ ಶುರುವಾಯಿತು? ಆಚರಣೆ ತುಂಬ ವಿಶಿಷ್ಟವಾಗಿದೆ. ಈ ಹಬ್ಬವನ್ನು ಮಲಯಾಳಿ ಪಂಚಾಂಗದ ಪ್ರಕಾರ ಮೊದಲ ತಿಂಗಳು ಅಂದರೆ ಚಿಂಗಂ, ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪುರಾಣ ಪ್ರಸಿದ್ಧ ಸಾಮ್ರಾಟ ಮಹಾಬಲಿಯು ಮನೆಗೆ ಮರಳಿ ಬಂದ ಕುರುಹಾಗಿ ಅಂದರೆ ಪಾತಾಳಲೋಕದಿಂದ ಭೂಮಿಗೆ ವಾರ್ಷಿಕ ಭೇಟಿಯ ನೆನಪಿನಲ್ಲಿ ಆಚರಿಸುತ್ತಾರೆ. ನರಸಿಂಹನ ಅವತಾರದಲ್ಲಿ ಶ್ರೀ ವಿಷ್ಣುವಿನಿಂದ ಹತನಾದ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ಆ ಪ್ರಹ್ಲಾದನ ಮೊಮ್ಮಗನೇ ಮಹಾಬಲಿ, ಆ ಜನರ ಅತ್ಯಂತ ಪ್ರೀತಿಯ ಅರಸ ರಾಜ. ಈ ಹಬ್ಬವು ಕೇರಳದ ಹಲವಾರು ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಎಳೆಯೊಂದಿಗೆ ಬೆಸೆದುಕೊಂಡಿದೆ. ಹಲವು ಬಗೆಯ ಹೂವಿನ ರಂಗೋಲಿಗಳ ಚಿತ್ತಾರಗಳು, ಬಗೆ ಬಗೆಯ ಭಕ್ಷ್ಯಗಳು, ಹಾವು ದೋಣಿ ಆಟದ ಸ್ಪರ್ಧೆಗಳು, ನೃತ್ಯ ಇವೆಲ್ಲ ಪ್ರಮುಖ ಆಕರ್ಷಣೆಗಳಾಗಿವೆ. 10 ದಿನಗಳ ಕಾಲ ಜರುಗುವ ಈ ವಿಶೇಷ ಉತ್ಸವದಲ್ಲಿ ಕೇರಳದ ಸಾಂಸ್ಕೃತಿಕ ವೈಭವ, ಜನರ ಉತ್ಸಾಹ, ಸಂಭ್ರಮಗಳು ಮುಗಿಲು ಮುಟ್ಟಿರುತ್ತವೆ. ಜಾನಪದ ನೃತ್ಯ ಪ್ರಕಾರಗಳಾದ ಕುಮ್ಮಟಕಲಿ ಮತ್ತು ಪುಲಿಕಳಿಗಳಂತೂ ಉತ್ಸವದ ಪ್ರಮುಖ ಆಕರ್ಷಣೆಗಳಾಗಿವೆ. ಓಣಂನ ಅತ್ಯಂತ ಆಕರ್ಷಣೀಯ ಅಂಶವೆಂದರೆ ತಿರುವೋಣಂನಲ್ಲಿ ತಯಾರಿಸುವ ಒಣಸಾದ್ಯ ಎಂಬ ತಿನಿಸು. ಇದು 9 ಥರದ ಭೋಜನವಾಗಿದ್ದು 11ರಿಂದ 13 ಬಗೆಯ ಖಾದ್ಯಗಳು ಇರುತ್ತವೆ. ಸವಿಯುವ ರೀತಿ ಹೇಗೆ ಅಂದರೆ ಎಲ್ಲವನ್ನು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಜನರೂ ಕೂಡ ನೆಲದ ಮೇಲೆ ಹಾಸಿದ ಚಾಪೆಗಳ ಮೇಲೆ ಕೂತು ಊಟವನ್ನು ಸವಿತಾರೆ. ಸವಿ ನೆನಪಿನ ಸರಮಾಲೆಗಳ ಜೊತೆ ಹೀಗೆ ಈ ಹಬ್ಬವನ್ನು ತಮ್ಮ ಪ್ರೀತಿ ಪಾತ್ರ ಅರಸ ಮಹಾಬಲಿಯ ಬಗ್ಗೆ ತಮಗಿರುವ ಅಭಿಮಾನ ಮತ್ತು ಸಂತೋಷವನ್ನು ಕೃತಜ್ಞತಾಪೂರ್ವಕವಾಗಿ ವ್ಯಕ್ತಪಡಿಸಲು ಅತ್ಯಂತ ಅದ್ಧೂರಿಯಾಗಿ ಆಚರಿಸುತ್ತಾರೆ. ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು. ಹ್ಯಾಪಿ ಓಣಂ. ಧನ್ಯವಾದಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.